ಮೋಸ ಮಾಡಿ ಹಣನೋ ಇನ್ನೊಂದು ಏನೋ ದೋಚ್ಕೊಂಬಂದಾರೆ. ಇದಕ್ಕೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಡ್ತಾರೆ. ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಅಧಿಕಾರಿತವಾಗಿ ಬೇಜವಾಬ್ದಾರಿಯಿಂದ ನಮ್ಮ ಮೇಲೆ ಅಧಿಕಾರ ಚಲಾಯಿಸೋ ಹೊರತು ಕಳ್ಳನ ವಿರುದ್ಧ ಏನು ಚಲಾಯಿಸ್ತಾನೇ ಇಲ್ಲ. ಇದರಿಂದ ಸಾರ್ವಜನಿಕರು ಎಲ್ಲರೂ ಸಹಕರಿಸ್ಬೇಕು. ಇಲ್ಲಿ ಇರೋರು ಓಟ್ ನಾವು ಇಷ್ಟೇ ಜನ ಬೆಳಿಗ್ಗೆ ಸಾರ್ವಜನಿಕರು ಯಾರು ಸಾರ್ವಜನಿಕರು ಅಲ್ಲೇ ಅಲ್ವಾ? ನಾಳೆ ಓಟ್ ಹಾಕೋರು ಓಟ್ ಹಾಕಲ್ವಾ? ಇವರು ಓಟ್ ಹಾಕೋರು ಆದಮೇಲೆ ಇವರು ಭಾರತ ದೇಶದ ಪ್ರಜೆ, ಸತ್ಪ್ರಜೆ ಅಂದರೆ ಒಳ್ಳೆ ಪ್ರಜೆ ಬೇಕು. ಇವರು ಒಳ್ಳೆ ಪ್ರಜೆ ಅಲ್ಲ, ಸತ್ತ ಪ್ರಜೆ. ಸ್ಮಶಾನಕ್ಕೆ ಹೋಗ್ಬೇಕು. ಇವ್ರನ್ನೆಲ್ಲ ಜೀವಂತ ಸಮಾಧಿಗಳಾಗಿಬಿಟ್ಟಾರೆ. ಇವ್ರನ್ನ ಜೀವಂತವಾಗಿ ಸಮಾಧಿ ಮಾಡ್ಬೇಕು ಪ್ರಜೆಗಳನ್ನ. ಇವ್ರು ಏನು ಯೂಸ್ ಅಲ್ಲ. ಹಂಗಾಗಿ ಇದನ್ನು ಯಾರು ಪರಿಶೀಲಿಸ್ಬೇಕು? ಯಾರು ಸಿದ್ದರಾಮಯ್ಯವ್ರಿಗೆ ಹೋದ್ರು ಸಿದ್ದರಾಮಯ್ಯನವರು ಮೂಡಾಗಣದ ಸಿಗಾಕ್ಯಂದು ಅವರು ಕಳ್ಳರೇ ಆಗಿದ್ದಾರೆ. ಇದನ್ನು ಯಾರು ಬಗೆಹರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಇದು ಬಗೆಹರಿಸ್ಯಾರು ಯಾರು? ನಿಜವಾದ ಪ್ರಜೆ, ಭಾರತದ ಪ್ರಜೆ, ನಿಜವಾದ 145 ಕೋಟಿ ಜನಸಂಖ್ಯೆ ಐತಲ್ಲ, ಇವರು ಎಂದೂ ನ್ಯಾಯವಾಗಿ ಯಾರ ಹತ್ರ ಒಂದು ಪೈಸಾ ಬಿಡುಗಸಿಲ್ದಂಗೆ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋನಿಗೆ ಓಟ್ ಮಾಡ್ತಾರೋ ಅವತ್ತು ನಮ್ಮ ದೇಶ ಉದ್ಧಾರ ಆಗೈತಿ. ಅಲ್ಲಿ ತನಕ ಉದ್ಧಾರ ಆಗಲ್ಲ. ಇಷ್ಟೇ ಜನ ನಾವು ಹೋರಾಡಬೇಕು. ಇದನ್ನು ಯಾರು ಕೇಳಲ್ಲ. ಈಗ ಆ ಕರಪ್ಷನ್ ಮಾಡಿರೋಂಥ ವೆಹಿಕಲನ್ನು ಕರಪ್ಷನ್ ಮಾಡಿರೋ ವ್ಯಕ್ತಿಯನ್ನು ಪೊಲೀಸ್ನವರು ತಗೊಂಡಾಗ್ಯಾರ. ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಯಾರ. ಅವ್ರವ್ರಿಗೂ ಮೇಲಧಿಕಾರಿಯಿಂದ ಪ್ರೆಷರ್ ಬಂದೈತಿ. ಏನಪ್ಪ ಇವನು ಕಳ್ಳ ಬಂದನಪ್ಪ, ಸಪೋರ್ಟ್ ಮಾಡಿ ನಾವೆಲ್ಲ ಹಂಚ್ಕೊನನ್ರಿ, ನೀವು ಇದಕ್ಕೆ ಸಾರ್ವಜನಿಕ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ಹೇಳಿ ಅವರು ಎಲ್ಲರೂ ಸಹಕರಿಸಿದ್ರಿಂದ ಇವ್ರು ಹೋಗಿದ್ದಾರೆ. ನಾವಿಲ್ಲೇ ಲೈವ್ ಆಗಿ ಮಾತಾಡ್ತದೆ. ಇದನ್ನು ಒಂದೇ ಲಾಸ್ಟ್ ಏನಪ್ಪ ಕೇಳೋದು, ಸತ್ತ ಪ್ರಜೆ ಆಗೋಕ್ಕಿಂತಲ್ವ ಸತ್ತೋಗ್ಬಿಡ್ರಿ. ಇಲ್ಲ ಸತ್ಪ್ರಜೆ, ನಿಜವಾಗ್ಲೂ ಸತ್ಪ್ರಜೆ ಆಗಿ ಭಾರತ ದೇಶದ ಏಳಿಗೆ ಎಲ್ಲರೂ ಸಹಕರಿಸಿರಿ. ನ್ಯಾಯವಾಗಿ ಜೈ ಅನ್ರಿ, ಅನ್ಯಾಯವಾಗಿ ಧಿಕ್ಕರಕ್ಕೆ ಹೋಗ್ರಿ. ಇಷ್ಟೇ ನಮ್ಮಲ್ಲಿ ಕೇಳ್ತಾರೆ ಅದು.